ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಹೋಸ್ಟ್ ಸಂಜಯ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕ್ರಿಯೇಟಿನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಒಂದು ವಿಡಿಯೋದಲ್ಲಿ ಕ್ರಿಯೇಟಿನ್ ಬಗ್ಗೆ ಏನೊಂದು ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀನಿ, ಇದು ಜಸ್ಟ್ ಒಂದು ಇನ್ಫಾರ್ಮೇಷನ್ ಪರ್ಪಸ್ ಅಷ್ಟೇ. ಇದು ಯಾವುದೇ ಥರ ನಿಮ್ಮೆಲ್ಲ ಒಂದು ಜನರಲ್ ನಾಲೆಜ್ಗೋಸ್ಕರ, ಇದು ಯಾವುದೇ ಥರದ ಒಂದು ಮೆಡಿಕಲ್ ಅಡ್ವೈಸ್ ಆಗಿರೋಲ್ಲ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕ್ರಿಯೇಟಿನ್ ಅಂದರೆ ಏನು, ಇದನ್ನು ಹೇಗೆ ತೊಗೋಬೋದು, ಇದು ಯಾವ ರೀತಿ ನಮಗೆ ಯೂಸ್ಫುಲ್ ಇದೆ, ಸೊ ಇದು ತೊಗೊಳೋದ್ರಿಂದ ನಮಗೆ ನಮ್ಮ ಬಾಡಿಗೆ ಯಾವ ಥರ ಒಂದು ಬೆನಿಫಿಟ್ ಇದೆ, ಸೊ ಇದೆಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಬ್ರೀಫಾಗಿ ಒಂದು ಇನ್ಫಾರ್ಮೇಷನ್ನ ಕೊಡೋ ಪ್ರಯತ್ನ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಸೊ ಇವಾಗ ಕ್ರಿಯೇಟಿನ್ ಅಂದರೆ ಅದರದ್ದೇ ಅದಕ್ಕೆ ಒಂದು ಕೆಲವು ಮಿತ್ಗಳಿದ್ದಾವೆ. ಅದು ಯಾವುದಪ್ಪ ಅಂದರೆ, ಸೊ ಕ್ರಿಯೇಟಿನ್ ಅನ್ನೋದು ಇದೇನು, ಇದೊಂದು ಸ್ಟೆರಾಯ್ಡಾ, ಇಲ್ಲ ಕ್ರಿಯೇಟಿನ್ ನ್ಯಾಚುರಲ್, ಕ್ರಿಯೇಟಿನು ಬರೀ ಬಾಡಿ ಬಿಲ್ಡರ್ ಮಾತ್ರ ಯೂಸ್ ಮಾಡೋದ, ಇಲ್ಲ ಕ್ರಿಯೇಟಿನ್ ತೊಗೊಳೋದ್ರಿಂದನೇ ಬಾಡಿ ಬಿಲ್ಡ್ ಆಗುತ್ತಾ. ಸೊ ಇದೆಲ್ಲ ಒಂದು ಮಿತ್ಗಳು ಈ ಒಂದು ಕ್ರಿಯೇಟಿನ್ ಅನ್ನೋ ಒಂದು ಇದರ ಜೊತೆಗೆ ಸೇರ್ಕೊಂಡ್ಬಂದಿದೆ ಅಂತಲೇ ಹೇಳ್ಬೋದು. ಸೊ ಆ್ಯಕ್ಚುಲಿ ಕ್ರಿಯೇಟಿನ್ ಅಂದರೆ ಏನು? ಕ್ರಿಯೇಟಿನ್ ಅನ್ನೋದು ಯಾವುದೇ ಥರ ಒಂದು ಸ್ಟೆರಾಯ್ಡ್ ಅಂತ ಏನೂ ಅಲ್ಲ, ಇದೊಂದು ಸಪ್ಲಿಮೆಂಟ್. ಇದು ನಮ್ಮ ಬಾಡಿನೇ ನ್ಯಾಚುರಲ್ಲಾಗಿ ಪ್ರೊಡ್ಯೂಸ್ ಮಾಡುವಂಥದ್ದು. ನಮ್ಮ ಬಾಡಿ ಒಳಗಿರೋ ಏನು ಗ್ಲೈಸಿನ್ ಮತ್ತು ಆರ್ಜಿನೈನ್ ಅನ್ನೋ ಅಮಿನೋ ಆ್ಯಸಿಡ್ನಿಂದ ಇದು ಪ್ರೊಡ್ಯೂಸ್ ಆಗುವಂಥದ್ದು. ಸೊ ಇದು ಬಾಡಿಯಲ್ಲಿ ನ್ಯಾಚುರಲ್ಲಾಗಿ ನಮ್ಮ ಲಿವರ್ ಆಗಿರ್ಬೋದು, ನಮ್ಮ ಕಿಡ್ನಿ ಆಗಿರ್ಬೋದು, ಮತ್ತು ನಮ್ಮ ಒಂದು ಪ್ಯಾಂಕ್ರಿಯಾ ಏನಿದೆ ಇದು ಪ್ರೊಡ್ಯೂಸ್ ಮಾಡುವಂಥದ್ದು. ಸೊ ಈಗ ಈ ಕ್ರಿಯೇಟಿನ್ ಹೇಗೆ ಫಂಕ್ಷನ್ ಮಾಡುತ್ತೆ ಅಂತ ಅಂದರೆ, ನಮ್ಮ ಬಾಡಿಯಲ್ಲಿನ ATP ಸೆಲ್ನ ಒಂದು ಪ್ರೊಡಕ್ಷನ್ ಏನಿದೆ ಅಲ್ಲ, ಇದನ್ನು ಇನ್ಕ್ರೀಸ್ ಮಾಡುತ್ತೆ. ATP ಅಂದರೆ ಆ್ಯಡಿನೋಸೈನ್ ಟ್ರೈಫಾಸ್ಫೇಟ್ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರ್ಬೋದು. ಈ ATP ಅನ್ನೋದು ಒಂದು ಎನರ್ಜಿಯ ಒಂದು ಮೇನ್ ಸೋರ್ಸ್, ನಮ್ಮ ಬಾಡಿ ಎನರ್ಜಿಯ ಒಂದು ಮೇನ್ ಸೋರ್ಸ್ ಅಂತಲೇ ಹೇಳ್ಬೋದು. ಅಂದರೆ ಮೋರ್ ಕ್ರಿಯೇಟಿನ್ ಮೋರ್ ATP. ಸೊ ಮೋರ್ ATP ಅಂದರೆ ಮೋರ್ ಎನರ್ಜಿ ಅಂತ ಇದರ ಅರ್ಥ. ಸೊ ಈ ಕ್ರಿಯೇಟಿನ್ ಅಂದರೆ ಮೋರ್ ಎನರ್ಜಿ. ಈ ನಮ್ಮ ಒಂದು ಬಾಡಿ ಏನು ಓವರಾಲ್ ಪರ್ಫಾರ್ಮೆನ್ಸ್ ಏನಿದೆಯಲ್ಲ, ಇದನ್ನೇ ಇಂಪ್ರೂವ್ ಮಾಡೋದಕ್ಕೆ ಈ ಒಂದು ಕ್ರಿಯೇಟಿನ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ಯಾರು ಈ ಒಂದು ನಾನ್ ವೆಜ್ ಫುಡ್ಸ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ, ಯೂಸ್ ಮಾಡ್ತಾರೆ, ಲೈಕ್ ಚಿಕನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಬೇರೆ ಸೀ ಫುಡ್ಸ್ ಆಗಿರ್ಬೋದು, ಸೊ ಇದರಲ್ಲೆಲ್ಲ ನಮಗೆ ಈ ಒಂದು ಕ್ರಿಯೇಟಿನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ಹಾಗಾದರೆ ತಿಳ್ಕೊಳ್ಳೋಣ ಕ್ರಿಯೇಟಿನ್ ತೊಗೊಳೋದ್ರಿಂದ ನಮಗೆ ಏನೇನು ಬೆನಿಫಿಟ್ ಇದೆ ಅಂತ. ಎಲ್ಲದಕ್ಕೂ ಮುಂಚೆ ನಿಮ್ಮ ಒಂದು ಸ್ಟ್ರೆಂತ್ ಏನಿದೆಯಲ್ಲ, ಇದು ತುಂಬಾ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ನಾವು ಆಗಲೇ ಹೇಳಿದಾಗೆ ಕ್ರಿಯೇಟಿನ್ ತೊಗೊಳೋದ್ರಿಂದ ATP ಇನ್ಕ್ರೀಸ್ ಆಗುತ್ತೆ. ಸೊ ATP ಇನ್ಕ್ರೀಸ್ ಆದರೆ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಸೊ ಎಲ್ಲದಕ್ಕೂ ಮೊದಲು ನಿಮ್ಮ ಒಂದು ಬಾಡಿಯಲ್ಲಿನ ಒಂದು ಸ್ಟ್ರೆಂತ್ ಏನಿದೆಯಲ್ಲ, ಈ ಒಂದು ಸ್ಟ್ರೆಂತ್ನ ಚೇಂಜಸ್ ನಿಮಗೆ ಕಾಣೋಕ್ಕೆ ಸಿಗುತ್ತೆ. ಸೊ ನಾನು ಆವಾಗಲೇ ಹೇಳ್ದಂಗೆ ಮೋರ್ ATP ಮೀನ್ಸ್ ಮೋರ್ ಎನರ್ಜಿ. ಸೊ ನಿಮ್ಮ ಒಂದು ಬಾಡಿಯಲ್ಲಿನ ATP ಏನಿದೆ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದು ಇನ್ಕ್ರೀಸ್ ಆಯಿತು ಅಂದರೆ ನಿಮ್ಮ ಒಂದು ಎನರ್ಜಿ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ನಿಮ್ಮ ಬಾಡಿಯಲ್ಲಿ ಎನರ್ಜಿ ಜಾಸ್ತಿ ಇತ್ತು ಅಂದರೆ, ಸೊ ನಿಮ್ಮ ಒಂದು ವೆಯ್ಟ್ ಲಿಫ್ಟ್ ಏನಿದೆ ಅದನ್ನು ಚೆನ್ನಾಗಿ ಇನ್ನೂ ಲಿಫ್ಟ್ ಮಾಡೋದಕ್ಕೆ ಪರ್ಫಾರ್ಮ್ ಮಾಡ್ಬೋದು. ಸೊ ಈ ಒಂದು ಸ್ಟ್ರೆಂತ್ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಅಂತ ಹೇಳ್ಬೋದು. ಎಕ್ಸಾಂಪಲ್ ಹೇಳಬೇಕು ಅಂದರೆ, ಸಪೋಸ್ ಈಗ ನೀವು ಜಿಮ್ಮಲ್ಲಿ ಒಂದು 100 kg ಬೆಂಚ್ ಪ್ರೆಸ್ನ ಒಂದು 2ರಿಂದ 3 ರೆಪ್ ಪರ್ಫಾರ್ಮ್ ಮಾಡ್ತೀರ ಅಂದ್ಕೊಳ್ಳಿ. ಸೊ ಇದೇ ನೀವು ಒಂದು 2ರಿಂದ 3 ವಾರ ತನಕ ನೀವು ಒಂದು ಕ್ರಿಯೇಟಿನ್ನ ಆ್ಯಸ್ ಅ ಸಪ್ಲಿಮೆಂಟ್ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ, ನಿಮ್ಮ ಒಂದು ಅದೇ ಸೇಮ್ ಬೆಂಚ್ ಪ್ರೆಸ್, ಅದೇ 100 kg ಬೆಂಚ್ ಪ್ರೆಸ್ ಏನಿದೆಯಲ್ಲ, ಅದು ನಿಮ್ಮ ಒಂದು 6 to 8 ರೆಪ್ ತನಕ ಈಸಿಯಾಗಿ ಪರ್ಫಾರ್ಮ್ ಮಾಡ್ಬೋದಾಗಿದೆ. ಅಂದರೆ ಈ ಒಂದು ಕ್ರಿಯೇಟಿನ್ ಯೂಸ್ ಮಾಡೋದ್ರಿಂದ ನಿಮ್ಮ ಬಾಡಿಯಲ್ಲಿ ಒಂದು ಸ್ಟ್ರೆಂತ್ ಏನಿದೆಯಲ್ಲ ಅದು ಸ್ಲೋ ಆಗಿ ಗ್ರೋತ್ ಆಗ್ತಾ ಹೋಗೋದನ್ನ ನೀವು ಕಾಣ್ಬೋದಾಗಿದೆ. ಸೊ ನೆಕ್ಸ್ಟ್ ಬಂದು ನಿಮ್ಮ ಒಂದು ಲೀನ್ ಮಸಲ್ ಮಾಸ್ ಏನಿದೆಯಲ್ಲ ಅದು ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ನೀವು ಕ್ರಿಯೇಟಿನ್ ಯೂಸ್ ಮಾಡೋದ್ರಿಂದ ಅದು ಎಕ್ಸೆಸ್ ಆಫ್ ವಾಟರ್ ಏನಿದೆ ಅದು ನಿಮ್ಮ ಒಂದು ಮಸಲ್ನಲ್ಲಿ ಹೋಲ್ಡ್ ಮಾಡುತ್ತೆ ಅಂತ ಹೇಳ್ಬೋದು. ಇದು ಶಾರ್ಟ್ ಟೈಮ್ ಗೇನ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಕ್ರಿಯೇಟಿನ್ನ ಲಾಂಗ್ ಟೈಮ್ ತೊಗೊತೀರ ಅಂದಾಗ ಅದು ನಿಮ್ಮ ಒಂದು ಸ್ಟ್ರೆಂತ್ನ ಜಾಸ್ತಿ ಮಾಡುತ್ತೆ. ನಿಮ್ಮ ಒಂದು ಬಾಡಿಯಲ್ಲಿನ ಒಂದು ಸ್ಟ್ರೆಂತ್ ಏನಿದೆಯಲ್ಲ ಇದು ಜಾಸ್ತಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಲ್ಲದೆ ನಿಮ್ಮ ಒಂದು ಜಿಮ್ನಲ್ಲಿ ನಿಮ್ಮ ಒಂದು ಎಕ್ಸಸೈಸ್ನ ಪರ್ಫಾರ್ಮೆನ್ಸ್ ಏನಿದೆಯಲ್ಲ ಇದನ್ನು ಸ್ವಲ್ಪ ಎನ್ಹ್ಯಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಿಂದ ನೀವು ಕ್ರಮೇಣವಾಗಿ ಹೆವಿ ವೆಯ್ಟ್ ಲಿಫ್ಟ್ ಮಾಡ್ಬೋದು. ಈ ಒಂದು ಹೆವಿ ವೆಯ್ಟ್ ಲಿಫ್ಟ್ ಇದರಿಂದ ನಿಮ್ಮ ಒಂದು ಮಸಲ್ನ ಮಾಸ್ ಏನಿದೆಯಲ್ಲ, ಮಸಲ್ನ ಮಾಸ್ ಕೂಡ ಚೆನ್ನಾಗಿ ಡೆವಲಪ್ ಆಗುತ್ತೆ ಹಾಗೂ ಒಳ್ಳೆಯ ಒಂದು ಕ್ವಾಲಿಟಿ ಮಸಲ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಇದು ಕ್ರಿಯೇಟಿನ್ ಏನೇ ನಿಮ್ಮ ಒಂದು ಬೆಟರ್ ಬ್ರೈನ್ ಫಂಕ್ಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ನಿಮ್ಮ ಒಂದು ಏನು
ಫೋಕಸ್ ವರ್ಕೌಟ್ ಮಾಡಬೇಕಾದ್ರೆ ನಿಮ್ಮ ಒಂದು ವರ್ಕೌಟ್ ಆಗಿರ್ಬೋದು, ಬೇರೆ ನಿಮ್ಮ ಒಂದು ಕೆಲಸಗಳಾಗಿರ್ಬೋದು, ಅದರಲ್ಲಿ ನಿಮ್ಮ ಒಂದು ಮೆಂಟಲ್ ಫೋಕಸ್ ಏನಿದೆಯಲ್ಲ ಅದು ತುಂಬ ಶಾರ್ಪಾಗಿಡೋ ಪ್ರಯತ್ನ ಮಾಡುತ್ತೆ. ನಿಮ್ಮ ಒಂದು ಏನಂತಾರೆ ಕ್ಲಾರಿಟಿ ಆಫ್ ಥಾಟ್ಸ್ ಅಂತಲೇ ಹೇಳ್ಬೋದು. ಸೊ ಇದ್ರ ಜೊತೆಗೆ ಇದು ಒಂದು ಬ್ಲಡ್ ಶುಗರ್ ಲೆವೆಲ್ ಏನಿದೆಯಲ್ಲ ಇದನ್ನು ಕಂಟ್ರೋಲಲ್ಲಿ ಇಡುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ಈ ಒಂದು ಕ್ರಿಯೇಟಿನ್ ಎಷ್ಟು ಥರ ಇದೆ, ಕ್ರಿಯೇಟಿನ್ನ ಒಂದು ಬೆಸ್ಟ್ ಫಾರ್ಮ್ ಯಾವುದು ಅಂತ ತಿಳ್ಕೊಳ್ಳೋಣ. ಮಾರ್ಕೆಟ್ನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಮಾರ್ಕೆಟ್ನಲ್ಲಿ ಸುಮಾರು ಥರ ಕ್ರಿಯೇಟಿನ್ ಅವೈಲೇಬಲ್ ಇದೆ. ಅದರಲ್ಲಿ ಮೈಕ್ರೋನೈಸ್ ಕ್ರಿಯೇಟಿನ್ ಅಂತ ಹೇಳ್ಬೋದು, ಕ್ರಿಯೇಟಿನ್ ಮೋನೋಹೈಡ್ರೇಟ್, ಕ್ರಿಯೇಟಿನ್ HCl, ಬಫರ್ಡ್ ಕ್ರಿಯೇಟಿನ್, ಈ ಥರ ಇನ್ನೂ ಸುಮಾರು ಥರ ಕ್ರಿಯೇಟಿನ್ಗಳಿದ್ದಾವೆ. ಸೊ ಇವೆಲ್ಲದಕ್ಕೂ ಕಂಪೇರ್ ಮಾಡಿದರೆ ಕ್ರಿಯೇಟಿನ್ ಮೋನೋಹೈಡ್ರೇಟ್ ಏನಿದೆಯಲ್ಲ ಇದೊಂದು ಬೆಸ್ಟ್ ಫಾರ್ಮ್ ಆಫ್ ಕ್ರಿಯೇಟಿನ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಈ ಬೇರೆ ಕ್ರಿಯೇಟಿನ್ಗೆಲ್ಲ ಕಂಪೇರ್ ಮಾಡಿದರೆ ಈ ಒಂದು ಕ್ರಿಯೇಟಿನ್ ಮೋನೋಹೈಡ್ರೇಟ್ ಏನಿದೆಯಲ್ಲ ಇದರ ಒಂದು ಅಬ್ಸಾರ್ಪ್ಷನ್ ಲೆವೆಲ್ ಏನಿದೆಯಲ್ಲ ಆಲ್ಮೋಸ್ಟ್ 99% ಅಷ್ಟಿದು ಒಂದು ಅಬ್ಸಾರ್ಪ್ಷನ್ ಚೆನ್ನಾಗಿದೆ ಬೇರೆ ಕ್ರಿಯೇಟಿನಿಗೆ ಕಂಪೇರ್ ಮಾಡಿದರೆ ಅಂತ ಹೇಳ್ಬೋದು. ಸೊ ಅದು ಅಲ್ಲದೆ ಈ ಒಂದು ಕ್ರಿಯೇಟಿನ್ ಏನಿದೆಯಲ್ಲ ನಮಗೆ ಮಾರ್ಕೆಟಲ್ಲಿ ತುಂಬ ಈಸಿಯಾಗಿ ಅವೈಲೇಬಲು ಇದೆ ಮತ್ತು ಸ್ವಲ್ಪ ಕಡಿಮೆ ರೇಟಲ್ಲೂ ನಮಗೆ ಅಫೋರ್ಡ್ ಮಾಡುವಷ್ಟು ರೇಟಲ್ಲೂ ಈ ಒಂದು ಕ್ರಿಯೇಟಿನ್ ನಮಗೆ ಈಸಿಯಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಇವಾಗ ಸುಮಾರು ಜನರ ತಲೆಯಲ್ಲಿ ಈ ಒಂದು ಕ್ರಿಯೇಟಿನ್ನ ನಾವು ಯಾವಾಗ ತೊಗೋಬೇಕು, ಎಷ್ಟು ತೊಗೋಬೇಕು, ಹೇಗೆ ತೊಗೋಬೇಕು ಅನ್ನೋ ಒಂದು ಕನ್ಫ್ಯೂಷನು ಇಲ್ಲ ಏನೋ ಒಂದು ಕ್ವಶನ್ ಅನ್ನೋದು ಇದ್ದೇ ಇರುತ್ತೆ. ಸೊ ಇನಿಷಿಯಲಿ ಏನಾಗುತ್ತೆ ಅಂದರೆ ಇನಿಷಿಯಲಿ ಸ್ಟಾರ್ಟಿಂಗ್ ಡೇಸಲ್ಲಿ ಕ್ರಿಯೇಟಿನ್ ತೊಗೊಳ್ಳೋ ಸ್ಟಾರ್ಟಿಂಗ್ ಡೇಸಲ್ಲಿ ಅಂದರೆ 1 ವೀಕ್ ತನಕ ನಾವು ಇದನ್ನು 20 ಗ್ರಾಮ್ ಪರ್ ಡೇ 20 ಗ್ರಾಮ್ ಹಾಗೆ ಲೋಡ್ ಮಾಡ್ತೀವಿ. ಅಂದರೆ ಅದು ನೀವು 10 ಗ್ರಾಮ್ ಹಂಗೆ ದಿನದಲ್ಲಿ 2 ಸಲ ತೊಗೋಬೋದು, ಇಲ್ಲ ಅಂದರೆ 5 ಗ್ರಾಮ್ ಥರ ನೀವು ದಿನದಲ್ಲಿ 4 ಸಲ ಸ್ಪ್ಲಿಟ್ ಮಾಡಿ ತೊಗೋಬೋದು. ಸೊ ಆಫ್ಟರ್ 1 ವೀಕ್ 1 ವಾರ ಆದಮೇಲೆ ಇದೇ ಕ್ರಿಯೇಟಿನ್ನ ನೀವು 3 ರಿಂದ 5 ಗ್ರಾಮ್ ಅಷ್ಟು ಪರ್ ಡೇ ಹಂಗೆ ಲೋಡ್ ಮಾಡ್ಬೋದು. ಸೊ ಇದನ್ನು ನಾವು ಲೋಡಿಂಗ್ ಫೇಸ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ನೋ ಲೋಡಿಂಗ್ ಫೇಸ್ ಅಂತಲೂ ಇದೆ. ಅದರಲ್ಲಿ ಸ್ಟಾರ್ಟಿಂಗ್ ಅಂದರೆ ನೀವು ಡೇ ಫಸ್ಟಿಂದನೂ ನೀವು ಏನಪ್ಪ ಅಂದರೆ 3 ರಿಂದ 5 ಗ್ರಾಮ್ ಅಷ್ಟು ಕ್ರಿಯೇಟಿನ್ನ ಪರ್ ಡೇ ನೀವು ಕನ್ಸ್ಯೂಮ್ ಮಾಡ್ತಾ ಹೋಗ್ಬೋದು. ಇದರಿಂದ ಎಲ್ಲ ಬೆನಿಫಿಟ್ ಎಲ್ಲ ಸೇಮ್ ಒಂದೇ, ಯಾವುದೇ ಥರ ಆ ಥರ ಏನಿಲ್ಲ, ಬೆನಿಫಿಟ್ ಎಲ್ಲ ಒಂದೇ ಇರುತ್ತೆ ಅಂತಲೇ ಹೇಳ್ಬೋದು. ಆದರೆ ನನ್ನೊಂದು ಪರ್ಸ್ನಲ್ ಅಡ್ವೈಸು ನಾನು ಯಾವ ರೀತಿ ತೊಗೊಂಡಿದ್ದೀನಿ ಅಂದರೆ ನಾನು ಡೇ ಫಸ್ಟಿಂದನೂ 3 to 5 ಗ್ರಾಮ್ಸ್ನ ಪರ್ ಡೇ ತೊಗೊತಾ ಇದ್ದೀನಿ. ಇವತ್ತಿಗೂ ತೊಗೊತಾ ಇದ್ದೀನಿ. ಸುಮಾರು 1 ವರ್ಷ ಆಯಿತು. 1 ವರ್ಷದಿಂದ ನಾನು ಕನ್ಸ್ಯೂಮ್ ಮಾಡ್ತಾನೆ ಬರ್ತೀನಿ. ಸೊ ಯಾವುದೇ ಥರದ ಇದರಲ್ಲಿ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಇನ್ನೇನು ಯಾವುದೇ ಥರ ಒಂದು ಡ್ರಾಬ್ಯಾಕ್ ಇಲ್ಲ ಅಂತ ಹೇಳ್ಬೋದು ಇದರಲ್ಲಿ. ಸೊ ಈ ಒಂದು ಕ್ರಿಯೇಟಿನ್ನ ನೀವು ತುಂಬ ಲಾಂಗ್ ಟೈಮ್ ತನಕ ಯೂಸ್ ಮಾಡ್ಬೋದು. ಇದರಲ್ಲಿ ಆ ಥರ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲ. 1 ತಿಂಗಳು, 3 ತಿಂಗಳು, 4 ತಿಂಗಳು ಕಟಿಂಗ್ ಫೇಸ್ ಆ ಥರ ಎಲ್ಲ ಏನೂ ಇಲ್ಲ. ತುಂಬ ಲಾಂಗ್ ಪೀರಿಯಡ್ ತನಕ ನೀವು ಯೂಸ್ ಮಾಡ್ಬೋದು. ನಿಮಗೆ ಸ್ಟ್ರೆಂತ್ ಬೇಕು, ಚೆನ್ನಾಗಿ ಬಾಡಿ ಪರ್ಫಾರ್ಮ್ ಮಾಡಬೇಕು ಅಂದಂಗಿದ್ರೆ ನೀವು ಕ್ರಿಯೇಟಿನ್ನ ನೀವು ನಿಮ್ಮ ಒಂದು ಸ್ಟ್ಯಾಕಲ್ಲೇ ಆ್ಯಡ್ ಮಾಡ್ಕೋಬೋದು. ಒಳ್ಳೆಯದು, ಯಾವುದೇ ರೀತಿ ತೊಂದರೆ ಇಲ್ಲ. ಹಂಗೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಅನಿಸುತ್ತೆ, ಅಯ್ಯೋ ಬೇಡ ಯಾಕೆ ಅಂತ, ಓಕೆ, ಒಂದು ಇನ್ ಬಿಟ್ವೀನ್ ಮಧ್ಯದಲ್ಲಿ ಯಾವಾಗಾದರೂ 1 ಮಂತ್ ನೀವು ಗ್ಯಾಪ್ ಕೊಟ್ಟು ಮತ್ತೆ ನೀವು ಇದನ್ನು ಕಂಟಿನ್ಯೂ ಮಾಡ್ಬೋದು. ಸೊ ಇವಾಗ ಕ್ರಿಯೇಟಿನ್ ಯಾವಾಗ ತೊಗೋಬೇಕು ಅಂತ ಕೇಳಿದರೆ ನಿಮ್ಮ ಒಂದು ಪೋಸ್ಟ್ ವರ್ಕೌಟ್ ಆದಮೇಲೆ ನಿಮ್ಮ ಒಂದು ಪ್ರೋಟೀನ್ ಶೇಕ್ ಇದೆಯಲ್ಲ, ಈ ಒಂದು ಪ್ರೋಟೀನ್ ಶೇಕ್ ಜೊತೆ ಮಿಕ್ಸ್ ಮಾಡಿ 1 ಸ್ಕೂಪ್ ಕ್ರಿಯೇಟಿನ್ ಹಾಕ್ಕೊಂಡು ನೀವು ತೊಗೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಕ್ರಿಯೇಟಿನ್ ಏನಿದೆ ಒಂದು ತುಂಬ ಪಾಪ್ಯುಲರ್ ಸಪ್ಲಿಮೆಂಟ್ ಆಗಿರೋದ್ರಿಂದ ಸೊ ಇದರದ್ದೇ ಆದ ಸುಮಾರು ಮಿತ್ಗಳಿದ್ದಾವೆ. ಅಂದರೆ ಸೊ ಮೊದಲಿಗೆ ಈ ಒಂದು ಕ್ರಿಯೇಟಿನ್ ಸೈಕಲ್ ಬಗ್ಗೆ ಹೇಳ್ತಾರೆ. ಈ ಕ್ರಿಯೇಟಿನ್ ಸೈಕಲ್ ಅಂದರೆ ಈಗ ಕೆಲವರು ಹೇಳ್ತಾರೆ 2 ವಾರ ತೊಗೊಂಡು 1 ವಾರ ಗ್ಯಾಪ್ ಕೊಡಬೇಕು, ಇಲ್ಲ 3 ವಾರ ತೊಗೊಂಡು ಮಧ್ಯೆಯಲ್ಲಿ 1 ವಾರ ಗ್ಯಾಪ್ ಕೊಡಬೇಕು. ಸೊ ಆ ಥರ ಎಲ್ಲ ಏನೂ ಇಲ್ಲ. ಕ್ರಿಯೇಟಿನ್ ಇದೊಂದು ನ್ಯಾಚುರಲ್ ಸಪ್ಲಿಮೆಂಟ್, ಇದೊಂದು ನ್ಯಾಚುರಲ್ ಪ್ರೋಸೆಸ್ ಸಪ್ಲಿಮೆಂಟ್ ಅಂತಲೇ ಹೇಳ್ಬೋದು. ಸೊ ಇದು ನೀವು ಲೈಫ್ ಟೈಮ್ ಕನ್ಸ್ಯೂಮ್ ಆವಾಗಲೇ ಹೇಳ್ದಂಗೆ ನೀವು ಇದನ್ನು ಯಾವಾಗ ಬೇಕಾದರೂ ಲೈಫ್ ಟೈಮ್ ಕನ್ಸ್ಯೂಮ್ ಮಾಡ್ಬೋದಾಗಿದೆ. ಇದರ ಒಂದು ಸೆಕೆಂಡ್ ಮಿತ್ ಏನಪ್ಪ ಅಂದರೆ ಕಿಡ್ನಿ ಇಶ್ಯೂ. ಸೊ ಸುಮಾರು ಜನರ ಒಂದು ಬಲವಾದ ನಂಬಿಕೆ ಆಗಿದೆ ಈ ಒಂದು ಕ್ರಿಯೇಟಿನ್ ತೊಗೊಳೋದ್ರಿಂದ ನಮ್ಮ ಒಂದು ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ತನಕ ಆ ಥರ ಕ್ರಿಯೇಟಿನಿಂದ ಕಿಡ್ನಿ ಪ್ರಾಬ್ಲಮ್ ಆಗಿದೆ, ಕ್ರಿಯೇಟಿನಿಂದ ಏನೋ ಕಿಡ್ನಿ ಎಫೆಕ್ಟ್ ಆಗಿದೆ ಅನ್ನೋದು ಯಾವುದೇ ಒಂದು ರಿಸರ್ಚು ಅಥವಾ ಯಾವುದೇ ಒಂದು ಸ್ಟಡಿ ಏನು ಪ್ರೂವ್ ಮಾಡಿಲ್ಲ. ನಿಮಗೇನಾದರೂ ಮೊದಲೇ ಕಿಡ್ನಿ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಸೊ ನೀವು ನಿಮ್ಮ ಒಂದು ಡಾಕ್ಟರ್ ಸಜೆಷನ್ ಪ್ರಕಾರ ಈ ಒಂದು ಕ್ರಿಯೇಟಿನ್ನ ತೊಗೊಳ್ಳೋದ ಬೇಡ ಅನ್ನೋ ಒಂದು ಡಾಕ್ಟರ್ ಸಜೆಷನ್ ತೊಗೊಂಡು ನೀವು ಇದನ್ನು
ತೊಗೋಬೋದಾಗಿದೆ. ಈಗ ಮೂರನೇ ಮಿತ್ ಏನಪ್ಪ ಅಂದರೆ ಮಸಲ್ ಲಾಸ್. ಸುಮಾರು ಜನ ಹೇಳ್ತಾರೆ ಈ ಒಂದು ಕ್ರಿಯೇಟಿನ್ ತೊಗೊಳ್ಳೋದನ್ನು ನಾವು ಸ್ಟಾಪ್ ಮಾಡಿದ ಮೇಲಿಂದ ನಮ್ಮ ಒಂದು ಮಸಲ್ ಲಾಸ್ಗೆ, ಅಂದರೆ ನಾವು ಒಂದು ತೊಗೊಳ್ಳೋ ಟೈಮಲ್ಲಿ ಏನು ಮಸಲ್ ಗೇಯ್ನ್ ಮಾಡಿದ್ವಲ್ಲ ಆ ಒಂದು ಮಸಲ್ ಗೇಯ್ನೆಲ್ಲ ಲಾಸ್ ಆಗ್ತಾ ಹೋಗ್ತಿದೆ. ಸೊ ಆ ಥರ ಎಲ್ಲ ಏನೂ ಇಲ್ಲ. ನಿಮ್ಮ ಒಂದು ಈಗ ಕ್ರಿಯೇಟಿನ್ ತೊಗೊಳ್ಳೋದು ನೀವು ಸ್ಟಾಪ್ ಮಾಡಿದ್ರಿ ಅಂದರೆ ನಿಮ್ಮ ಒಂದು ATP ಏನಿದೆಯಲ್ಲ ಸೊ ಅದು ನಾರ್ಮಲ್ಗೆ ಬರ್ತಾ ಹೋಗುತ್ತೆ. ಯಾಕಂದರೆ ಈಗ ನೀವು ಕ್ರಿಯೇಟಿನ್ ತೊಗೋಬೇಕಾದ್ರೆ ನಿಮ್ಮ ಒಂದು ATP ಏನಿದೆ ಅದು ಜಾಸ್ತಿ ಆಗ್ತಾ ಹೋಗಿರುತ್ತೆ. ಸೊ ನೀವು ಯಾವಾಗ ಕ್ರಿಯೇಟಿನ್ ತೊಗೊಳ್ಳೋದು ಬಿಟ್ಟು ಒಂದು 5 to 6 ವೀಕ್ ಆದಮೇಲೆ ನಿಮ್ಮ ಒಂದು ATP ಏನಿದೆ ಅದು ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ATP ರೆಡ್ಯೂಸ್ ಆಗ್ತಾ ಬಂದರೆ ಏನಾಗುತ್ತೆ, ನಿಮ್ಮ ಒಂದು ಎನರ್ಜಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಈ ಎನರ್ಜಿ ಕಮ್ಮಿ ಆಯಿತು ಅಂದರೆ ನಿಮ್ಮ ಸ್ಟ್ರೆಂತಲ್ಲೂ ಅದು ನಿಮಗೆ ಗೊತ್ತಾಗುತ್ತೆ, ಸ್ಟ್ರೆಂತು ಅಷ್ಟು ನಿಮಗೆ ಸಿಗಲ್ಲ. ಸೊ ಇದರಿಂದ ನಿಮ್ಮ ಸ್ಟ್ರೆಂತ್ ಕಮ್ಮಿ ಆಗುತ್ತೆ ಹೊರತು ನಿಮ್ಮ ಒಂದು ಮಸಲ್ ಲಾಸ್ ಆಗೋಲ್ಲ ಇದರಿಂದ. ಸೊ ಇದೆಲ್ಲ ಆದಮೇಲೆ ಇನ್ನು ಕೆಲವು ಮಂತ್ಸಲ್ಲಿ ಏನಪ್ಪ ಅಂದರೆ, ಸೊ ಈ ಒಂದು ಕ್ರಿಯೇಟಿನ್ ತೊಗೊಳ್ಳೋದ್ರಿಂದ ನಮಗೇನಾದರೂ ಯಾವುದೇ ಥರ ಅದು ಸೈಡ್ ಎಫೆಕ್ಟ್ಸ್ ಏನಾದರೂ ಆಗುತ್ತಾ, ಇದರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ಇಲ್ವಾ ಅಂತ ಒಂದು ತುಂಬ ಗೊಂದಲ ಇದೆ. ಕ್ರಿಯೇಟಿನ್ ಅನ್ನೋದು ಒಂದು ಕಂಪ್ಲೀಟಾಗಿ ನ್ಯಾಚುರಲ್ ಆಗಿರೋ ಸಪ್ಲಿಮೆಂಟ್. ಇದರಿಂದ ಯಾವುದೇ ಥರದ ಒಂದು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಆಗೋದಿಲ್ಲ. ಕ್ರಿಯೇಟಿನ್ ಒಂದು ಸೇಫೆಸ್ಟ್ ಸಪ್ಲಿಮೆಂಟ್ ಅಂತಲೇ ಹೇಳ್ಬೋದು. ಆದರೆ ಕೆಲವರಿಗೆ ಇದನ್ನು ತೊಗೊಳ್ಳೋದ್ರಿಂದ ಸ್ಟಮಕ್ ಅಪ್ಸೆಟ್ ಆಗ್ಬೋದು. ಸ್ವಲ್ಪ ನೀವು ನಿಮ್ಮ ಒಂದು ವಾಟರ್ ಇಂಟೇಕ್ ಏನಿದೆಯಲ್ಲ ಇದನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಇದು ವಾಟರ್ ನೀವು ಜಾಸ್ತಿ ತೊಗೊಳ್ಳೋದ್ರಿಂದ ಯಾವುದೇ ಥರ ಒಂದು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ರಿಯೇಟಿನ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ನ ನಾನು ಶೇರ್ ಮಾಡಿದ್ದೀನಿ ಅಂದ್ಕೊತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೇನೆ. ಥ್ಯಾಂಕ್ ಯು.